ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ಪಿಜ್ಜಾ ತಿಂತಾಯಿದ್ದಾರೆ ನೋಡಿ ಎಲ್ಲರೂ. ನಮ್ಮ ಅಣ್ಣ ಪಿಜ್ಜಾ ಬುಕ್ ಮಾಡಿದ್ದ. ಮಕ್ಳು ಇಲ್ಲೇ ಇದ್ದರು ರಜಕ್ಕೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅವತ್ತು RCB ಮ್ಯಾಚ್ ಬೇರೆ ಇತ್ತು. ಆ ಮ್ಯಾಚ್ ಇರೋದು ಖುಷಿನೋ ಏನೋ ಗೊತ್ತಿಲ್ಲ, ಖುಷಿಗೋ ಏನೋ ಗೊತ್ತಿಲ್ಲ, ಪಿಜ್ಜಾ ಬುಕ್ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಬೆಂಗಳೂರಿಂದನೇ ಈ ಅಡ್ರೆಸ್ ಇಸ್ಕೊಂಡು ಇದೇ ಅಡ್ರೆಸ್ಗೆ ಪಿಜ್ಜಾ ಆರ್ಡ್ರ್ ಮಾಡಿದ್ದ. ತಿಂತಾಯಿದ್ರೆ ಮಕ್ಕಳು ಖುಷಿಯಿಂದ. ತಿನ್ಕೊಂಡು ಹಂಗೆ RCB ಮ್ಯಾಚ್ ನೋಡಿ ಅಂತ ಹೇಳಿ ಫೋನು ವಾಟ್ಸಪ್ ಕಾಲೆಲ್ಲ ಮಾಡಿದ್ದ, ವಿಡಿಯೋ ಕಾಲೆಲ್ಲ ಮಾಡಿದ್ದ. ಎಲ್ಲ RCB ಮ್ಯಾಚು ಎಲ್ಲ ನೋಡಿ ಬೆಳಗ್ಗೆ ಮಲ್ಕೊಂಡೆದ್ದು ಇವಾಗ ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ. ಇನ್ನೇನು ಸ್ಕೂಲ್ಗಳೆಲ್ಲ ರಜೆ ಅಲ್ವಾ. ಇದು ಸುಮಾರು ದಿನದ್ದು ಕ್ಲಿಪ್ಪಿಂಗು ಸೇರಿಸಿರೋದು ನಾನು. ಸ್ಕೂಲೆಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದು ಸ್ಕೂಲ್ ಸ್ಟಾರ್ಟ್ ಆಗದೇ ಇದ್ದಾಗ ನಮ್ಮನೇಲಿ ಇದ್ರಲ್ವಾ ರಜಕ್ಕೆ ಅಂದ್ಬಿಟ್ಟು ಆವಾಗ ವಿಡಿಯೋ ಮಾಡ್ಕೊಂಡಿದ್ದು. ಈಗ ನೋಡಿ ನನ್ನ ಮಗ ಅವ್ರ ಜೊತೆ ಆಡ್ತಾಯಿದ್ದಾನೆ. ಅಂದರೆ ಅವ್ರಿಗೋಸ್ಕರ ಈಚೆ ಬಂದಿದ್ದಾನೆ ಅಷ್ಟೇ. ಅವನು ಯಾವತ್ತೂ ಈಚೆ ಬರಲ್ಲ ಆಟಾಡೋಕ್ಕೆಲ್ಲ. ಅಪರೂಪ ಅವನು ಆಟಾಡೋಕ್ಕೆ ಹೋಗೋದು ಅಂತಂದರೆ. ಈಗ ನೋಡಿ ಎಲ್ಲ ತಿಂಡಿ ತಿಂದ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿ ಫ್ರೆಶಪ್ ಆಗಿ ಎಲ್ಲ ತಿಂಡಿ ತಿಂದ್ಕೊಂಡು TV ನೋಡ್ತಾ ಇದ್ದಾರೆ. ನಾನು ಹಂಗೆ ಗುರುವಾರ ಅಲ್ವಾ, ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ದೀಪ ಹಚ್ಚೋಣ. ಗುರುವಾರ ದಿನ ನಾನು ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ತೀನಿ. ವಾರನೂ ಕೂಡ ಕ್ಲೀನು ವಾರ ಮಾಡಲ್ಲ. ಈ ವಾರ ಮಾಡಿದ್ರೆ ನೆಕ್ಸ್ಟು ಮುಂದಿನ ವಾರ ಮಾಡಲ್ಲ, ಮುಂದಿನ ವಾರ ಮಾಡ್ತೀನಿ ಅಷ್ಟೇ. ಇದು ತುಂಬ ದಿನದ ಆಗಿತ್ತು ಕ್ಲೀನ್ ಮಾಡಿ. ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ಹಚ್ಚೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ನೋಡಿ. ಇಲ್ಲ ದೀಪ ಎಲ್ಲ ಹಚ್ಚಿದಾಗಿದೆ. ಸ್ನಾನ ಮಾಡಿ 11:30 12 ಗಂಟೆ 1 ಗಂಟೆನೇ ಆಗೋಗ್ಬಿಡುತ್ತೆ. ಕೆಲಸ ಎಲ್ಲ ಮುಗಿಸಿ ಅದರಲ್ಲೂ ಮಕ್ಕಳೆಲ್ಲ ಇದ್ರಲ್ವ, ಅವ್ರಿಗೆ ಟೈಮ್ ಕರೆಕ್ಟಾಗಿ ತಿಂಡಿ ಮತ್ತು ಸ್ನಾನ ಅದೆಲ್ಲನೂ ಆಗಬೇಕು. ಆಗಿದೆಲ್ಲ ಆದಮೇಲೆ ಇದು ಲಾಸ್ಟಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು. ಆವತ್ತಿನ ದಿನ ನಾನು ತಿಂಡಿ ತಿಂದಿದ್ದೆವು 12:30 1 ಗಂಟೆಗೆ ತಿಂಡಿ ತಿಂತೀನಿ. ಹಾಗಾಗಿ ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ವಾರ ಮಾಡೋ ದಿನ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ನೋಡಿ. ಈಗ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ. ತುಂಬ ಚೆನ್ನಾಗಿ ಪೂಜೆ ಮಾಡಿದೆ. ಅಂದರೆ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿರೋದು. ಇದು ಹೂವು ಕೊಳ್ಳೋಕ್ಕೆ ಹೋಗಲ್ಲ, ಇವಾಗ ತೊಗೊಳಕ್ಕೆ ಹೋಗಲ್ಲ. ಒಂದೊಂದ್ಸಲ ಬೇಕೇ ಬೇಕಾಗುತ್ತೆ, ತೊಗೊಳ್ತೀನಿ ಹೂವನ್ನ. ಇದು ನೋಡಿ ನನ್ನ ಮಗಳು ಎಕ್ಸಾಮ್ ಬರೆದು ಬಂದು ಕೊನೆ ದಿನ ಖುಷಿಗೆ ಮುಗೀತು ಎಕ್ಸಾಮ್ ಅನ್ನೋಂಥ ಖುಷಿಗೆ ಎಲ್ಲ ಹೋಗಿದ್ರಂತೆ ಹೋಟ್ಲಿಗೆಲ್ಲ ಊಟ ಮಾಡೋದಕ್ಕೆ ಅಂತ ಅಂದ್ಕೊಂಡು. ಐಸ್ ಕ್ರೀಮ್ ಎಲ್ಲ ತಿನ್ನೋಕ್ಕೆ ಹೋಗಿದ್ರಂತೆ. ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದವರು. ಇದು ಮಾರನೇ ದಿನ ಪುಳಿಯೋಗರೆ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ. ನನ್ನ ಮಗಳು ಕಾಲೇಜು ಹೋಗಬೇಕಲ್ಲ, ನನ್ನ ಮಗಳದ್ದು ಕಾಲೇಜಿದೆ. ಹಂಗಾಗಿ ಪುಳಿಯೋಗರೆ ಮಾಡಿ ಅದೆಲ್ಲ ಆದಮೇಲೆ ನಾನೊಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಬೇವಿನ ಸೊಪ್ಪು ಪೌಡ್ರು ಬರುತ್ತಲ್ಲ, ಅದು ಪೌಡ್ರ್ ಹಾಕಿ ಕಷಾಯ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ. ನನ್ನ ಮಗಳಿಗೂ ಸ್ವಲ್ಪ ಕೊಡ್ತಾಯಿದ್ದೀನಿ, ನನಗೆ ನನ್ನ ಮಗಳಿಗೆ ಇಬ್ರಿಗೂ ಮಾಡ್ಕೊಂಡಿದ್ದು. ಇದು ನಮ್ಮ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಗೂ ಕೂಡ ರಾಮಬಾಣ ಅಂತೆ. ಯಾವುದೇ ಆಗಿರ್ಬೋದು ಕಾಯಿಲೆ, ಇದು ಮಾಡಿಸಿದ ಔಷಧಿ ಅಂತಲೇ ಹೇಳ್ಬೋದು. ಹಂಗಾಗಿ ಕಷಾಯ ಮಾಡ್ಕೊಂಡು ಕುಡಿಯೋಣ, ಹಾಲೊಟ್ಟೆ ಕುಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ನಮ್ಮ ದೇಹದಲ್ಲಿ ಕ್ರಿಮಿಕೀಟಗಳೆಲ್ಲ ಇರುತ್ತಲ್ಲ ಒಳಗಡೆ, ನಮಗೆ ಗೊತ್ತಿಲ್ಲದಂಗೆ ಕೀಟಗಳೆಲ್ಲ ಜಾಸ್ತಿ ಆಗುತ್ತಂತೆ ನಾವು ಸ್ವೀಟ್ ತಿಂದಾಗ ಮತ್ತು ಬೇರೆ ಆಚೆ ಫುಡ್ಡು, ಆಯಿಲಿ ಫುಡ್ಡು ಅದೆಲ್ಲ ತಿಂದಾಗ ಕೀಟಗಳು ಜಾಸ್ತಿ ಆದಾಗ ಈ ಥರ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಆ ಕೀಟಗಳೆಲ್ಲ ಸಾಯುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಆಲ್ರೆಡಿ ತುಂಬ ದಿನದಿಂದ ಕುಡಿತಾಯಿದ್ದೀನಿ ನೋಡಿ. ಅದಾದಮೇಲೆ ನಮ್ಮ ಕಾವ್ಯನ ಕಳಿಸ್ಬಿಟ್ಟು ಕಾಲೇಜ್ಗೆ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ. ನನ್ನ ಮಗ ಹೂವು ಬಿಡಿಸ್ತಾ ಇದ್ದ. ಹೂವು ಬಿಡಿಸ್ಕೊಂಬಂದು ಇಡಪ್ಪ ನೀನು ಅಂತೇಳಿ ನಾನು ಎಲ್ಲ ನೀಟಾಗಿ ಒರೆಸ್ಕೊಳ್ತಾಯಿದ್ದೀನಿ. ಡೈಲಿ ಒರೆಸ್ಬೇಕು, ಸಿಕ್ಕಾಪಟ್ಟೆ ದೊಡ್ಡದಿದೆ ಮನೆ. ಇಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ವಾಕ್ ಹೋಗ್ತಾಯಿದ್ದೆ ಡೈಲಿ ನಾನು. ವಾಕ್ ಹೋಗೋದಕ್ಕೂ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ಆದರೂ ಒಂಥರ ಖುಷಿ ಇದೆ ಕೆಲಸ ಮಾಡೋದಕ್ಕೆ. ನನಗೆ ಈ ಚಿಕ್ಕ ಮನೆಗಳಲ್ಲಿ ಕೆಲಸ ಇರ್ತಾ ಇರಲಿಲ್ಲ. ಸುಮ್ಮನೆ ಬರೀ ಕೂತ್ಕೊಂಡು ಮಲ್ಕೊಂಡು ಕಾಲ ಕಳೀತಾ ಇದ್ವಿ. ಇವಾಗ ಈ ಕೆಲಸ ಮಾಡೋದ್ರಲ್ಲೇ ಒಂದು ಖುಷಿ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಕೆಲಸ ಮಾಡೋದಕ್ಕೆ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಕೆಲಸ ಎಷ್ಟು ಬೇಕಾದರೂ ಮಾಡ್ತೀನಿ, ಆದರೆ ಆರೋಗ್ಯ ಚೆನ್ನಾಗಿ ಕೊಡಬೇಕಷ್ಟೇ ನನಗೆ. ನಾನು ದೇವ್ರ ಹತ್ರ ಅದೇ ಬೇಡ್ಕೊಳ್ತೀನಿ. ಕೆಲಸ ಎಷ್ಟು ಬೇಕಾದ್ರೂ ಮಾಡ್ತೀನಿ, ನನಗೆ ಆರೋಗ್ಯ ಕೊಡಪ್ಪ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ. ಕೆಲಸ ಮಾಡೋದಕ್ಕೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ. ಒಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರೆ ಇನ್ನೂ ಮಾಡಬೇಕು ಕೆಲಸ ಅಂತ ಅನಿಸುತ್ತೆ ನನಗೆ. ಆ ರೀತಿ ಖುಷಿ ಆಗುತ್ತೆ. ವಾಕೇ ಹೋಗ್ತಾಯಿಲ್ಲ ನಾನು ಈ ಮನೆಗೆ ಬಂದಾಗಿಂದ. ನಾನು ಈ ಮನೆಗೆ ಬಂದಮೇಲೆ 2ನೇ ವಿಡಿಯೋ ಆಗಿರುತ್ತೆ ಇದು. ಈಗ ನೋಡಿ ಅಲ್ಲಿ ಆಚೆ ಒರೆಸಿ ಗುಡಿಸಿ ಬಂದ ಮೇಲೆ ಈಗ ಒಳಗಡೆ ಒರೆಸ್ಬೇಕು. ತುಂಬ ದೊಡ್ಡದಿದೆ ಮನೆ. ಈ ಒಳಗಡೆ ಒರೆಸೋಷ್ಟರಲ್ಲಿ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕೇ ಬೇಕು.
ಕಸ ಎಲ್ಲ ಗುಡಿಸಿ ನೀಟಾಗಿ ನೆಲ ಒರೆಸ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಬೇಕು. ಏಕೆಂದರೆ ತುಂಬ ಧೂಳಿದೆ ಮನೆ. ಅದಾದಮೇಲೂ ಕೂಡ ಎಲ್ಲ ಒಂದು ಸ್ವಲ್ಪ ಧೂಳೆಲ್ಲ ಕೂತ್ಕೊಂಡಿರುತ್ತೆ ಅಂದ್ಬಿಟ್ಟು ಆ ಬಾಗಿಲು ಮತ್ತು ಬೀರುಗಳು ಎರಡೂ ಒರೆಸ್ಕೊಳ್ತೀನಿ. ಬೀರು 3 ಬೀರು ಇದೆ ಇವಾಗ. ಇದರಲ್ಲಿ ವಾರ್ಡ್ರೋಬ್ ಇರೋದ್ರಿಂದ ಬೀರು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಒಂದೇ ಒಂದು ಬೀರು ಅದು ಕೊಟ್ಬಿಡೋಣ ತೂಕ ಹಾಕೋರಿಗೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಸ್ವಂತ ಮನೆ ಆದರೆ ಬೇಕಾಗುತ್ತೆ, ಇರಲಿ ಸುಮ್ಮನಿರು ಅಂತ ಒಂದ್ಸಲ ಅಂತಾರೆ. ಅದೇನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲ ತುಂಬ್ಕೊಂಡು ಮನೆಯಲ್ಲಿ ಯಾಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ನನಗೆ ಒಂಥರ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಬೇಕು ಅದು ಕೊಡ್ತಾರಾ ಕೊಡಲ್ವ ಅಂತ. ಈಗ ನೋಡಿ ಇನ್ನೂ ಪಾತ್ರೆಗಳು ಹಂಗೆ ಇದೆ. ಬೆಳಗ್ಗೆ ತಿಂಡಿ ಮಾಡಿರೋದೆಲ್ಲ ಪಾತ್ರೆ ತೊಳೆದಿಲ್ಲ. ಫಸ್ಟು ಕಸ ಗುಡಿಸಿ ನೆಲ ಒರೆಸ್ಬಿಡೋಣ ಅಂದ್ಬಿಟ್ಟು ತುಂಬ ಕೆಲಸ ಹಿಡಿಯುತ್ತಿದ್ದು. ಹಂಗಾಗಿ ಫಸ್ಟು ಇದನ್ನು ಮುಗಿಸ್ಕೊಂಬಿಡೋಣ, ಆಮೇಲೆ ಅಡುಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು. ಈಗ ನೋಡಿ ಎತ್ತಿಡೋಷ್ಟರಲ್ಲೇ 1 ಅವರ್ ಆಗುತ್ತೆ. 2 ಬೆಡ್ರೂಮ್ ಅಲ್ವಾ, ಅಂದರೆ ಡಬಲ್ ಬೆಡ್ರೂಮಲ್ಲಿ 2 ರೂಮು ಕ್ಲೀನ್ ಮಾಡ್ಕೊಂಬರೋಷ್ಟರಲ್ಲಿ ಇದು ನಮ್ಮ ಕಾವಿನ ರೂಮು. ಒಂದು ಎತ್ತಿಡಲ್ಲ. ನಮ್ಮ ಸಂಜು ಬುಕ್ಸು ಮತ್ತು ಕಾವಿನ ಬುಕ್ಸ್ ಎಲ್ಲ ನೋಡಿ ಇಲ್ಲಿ ಕಬಾರ್ಡ್ ಇದೆಯಲ್ಲ, ವೈಟ್ ಕಬಾರ್ಡು, ಅದರಲ್ಲಿ ಜೋಡಿಸ್ಕೊಂಡಿರ್ತಾರೆ. ಅದರಲ್ಲಿ ಇಬ್ಬರದು ಬುಕ್ಸ್ ಇಟ್ಕೊಂಡಿದ್ದಾರೆ. ಅದು ಕೂಡ ನೀಟಾಗಿ ಇಟ್ಕೊಳ್ಳಲ್ಲ, ಅದು ನಾನೇ ಜೋಡಿಸ್ಕೊಡ್ಬೇಕು. ನೋಡಿ ಎಷ್ಟು ಹರಡಿದ್ದಾರೆ. ಇದೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಆ ಬೆಡ್ಶೀಟೆಲ್ಲ ಮಡಚಿಟ್ಟು ಮತ್ತು ಇದ್ರ ಮೇಲೆಲ್ಲ ಕಸ ಗುಡಿಸ್ಕೊಂಡು ಅದನ್ನು ಒರೆಸ್ಕೊಂಬರೋಷ್ಟರಲ್ಲೇ ಅಲ್ಲೇ ಒಂದು 10 ನಿಮಿಷ ಆಗೋಗ್ಬಿಡುತ್ತೆ. 10 ನಿಮಿಷ ಏನು 15 ನಿಮಿಷನೇ ಬೇಕು, ಒಂದು 1/4 ಗಂಟೆ ಬೇಕು. ಒಂದು ರೂಮಲ್ಲಿ ಕ್ಲೀನ್ ಮಾಡೋದಕ್ಕೆ ಒಂದು 1/4 ಗಂಟೆನೇ ಬೇಕು. ಯಾಕಂದರೆ ಎಲ್ಲ ಹರಡಿರ್ತಾರಲ್ವ, ಅದನ್ನು ಎತ್ತಿಡೋಕ್ಕೆ ಅಷ್ಟೊತ್ತು ಬೇಕಾಗುತ್ತೆ. ನೋಡಿ ನಾನು ಈ ಬೆಡ್ಡೆಲ್ಲ ಸರಿ ಮಾಡಿಕೊಂಡು ಪ್ರತಿದಿನ ಇದೇ ರೂಟೀನ್ ಆಗಿಬಿಟ್ಟಿದೆ. ಈ ಹೊಸ ಮನೆಗೆ ಬಂದಾಗಿಂದನೂ 1 ನಿಮಿಷ ಬಿಡುವುದೇ ಇಲ್ಲ ನನಗೆ. ಅಷ್ಟು ಕೆಲಸ ಅಂದರೆ ಹೆವಿ ಕೆಲಸ ಮಾಡೋದಕ್ಕೇನು ಬೇಜಾರಾಗಲ್ಲ ನನಗೆ. ಆದ್ರೂ ಪ್ರತಿದಿನ ಇದೇ ಕೆಲಸ ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿ ನನಗೆ ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಸಾಕು ಅಂತ ಅನಿಸುತ್ತೆ ಒಂದೊಂದ್ಸಲ. ಪರವಾಗಿಲ್ಲ, ಮಾಡ್ತೀನಿ. ಕೆಲಸ ಮಾಡೋದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ನಾನು. ಈಗ ನೋಡಿ ಆ ರೂಮ್ ಕ್ಲೀನ್ ಆಗಿತ್ತು. ಈಗ ಈ ರೂಮಿಗೆ ಬಂದೆ ಇವಾಗ. ಈ ರೂಮಲ್ಲಿ ಬೆಡ್ಶೀಟೆಲ್ಲ ಮಡಚಿಟ್ಟು ಮತ್ತು ಅದು ನೀಟಾಗಿ ಹಾಸಿಗೆ ಬಟ್ಟೆ ಎಲ್ಲ ಜಾರ್ಕೊಂಡು ಹೋಗುತ್ತದು. ಅದನ್ನೆಲ್ಲ ನೀಟಾಗಿ ಹಾಸಿ ಈಗ ದಿಂಬುಗಳೆಲ್ಲ ಎತ್ತಿಟ್ಕೊಂಡು ಇದನ್ನು ನೀಟ್ ಮಾಡಿ ಗುಡಿಸೋಷ್ಟರಲ್ಲಿ ಇದರಲ್ಲಿ ಒಂದು 15 ನಿಮಿಷ ಟೈಮ್ ಪಾಸ್ ಆಗುತ್ತೆ. ಒಟ್ಟಿನಲ್ಲಿ ನನಗೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ, ನನಗೆ ಯೋಚನೆ ಮಾಡೋದಕ್ಕೆ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಇರಲ್ಲ ನನಗೆ. ಅಷ್ಟು ಕೆಲಸ ಅಂದರೆ ಕೆಲಸ, ಹೆವಿ ಕೆಲಸ. ಪ್ರತಿದಿನ ಇದೇ ರೂಟೀನು. ಹಂಗಾಗಿ ಇದು ಕೂಡ ತುಂಬ ದೊಡ್ಡದಿದೆ ರೂಮು. ಆಮೇಲೆ ಒಂದು ದೊಡ್ಡ ಬೀರು, ರಾಜರಾಣಿ ಬೀರು ಅಂತ ಈ ಕಡೆ ಇಟ್ಟಿದ್ದೀವಿ ನೋಡಿ ಸೈಡಲ್ಲಿ, ಅದು ಇದೆ. ಒಟ್ಟಿನಲ್ಲಿ ಒಟ್ಟು 3 ಬೀರು ಆಯಿತು. ಬೀರಲ್ಲಿ ಏನೂ ಇಟ್ಟಿಲ್ಲ, ನಾನು ದಿನಸಿ ಐಟಮ್ಗಳು ಇಟ್ಕೊಂಡಿದ್ದೀನಿ, ಏನು ಜೋಡಿಸ್ಕೊಂಡಿಲ್ಲ ಬೀರಲ್ಲಿ. ಯಾಕಂದರೆ ಬಟ್ಟೆಗಳೆಲ್ಲ ಕಬಾರ್ಡ್ಗಳು ದೊಡ್ಡದಾಗಿದೆ, ವಾರ್ಡ್ರೋಬ್ಗಳು, ಹಂಗಾಗಿ ಅದರಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು. ಹಾಗಾಗಿ ಬೀರುಗಳು ಖಾಲಿ ಇದೆ ಸ್ವಲ್ಪ. ಆ ಬೀರುಗಳು ಖಾಲಿ ಇದೆ ಅಂದರೆ ವೇಸ್ಟೇಜ್ ಇರುತ್ತಲ್ಲ, ಅದೆಲ್ಲ ತುಂಬಿದ್ದೀನಿ. ಅಂದರೆ ಕೆಲಸಕ್ಕೆ ಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ಅಂತ ಅನಿಸುತ್ತಲ್ಲ, ಆ ಥರದ ಐಟಮ್ ಎಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ ನಾನು. ಈಗ ಈ ರೂಮಲ್ಲೂ ನೋಡಿ ಇಲ್ಲಿ ಬೀರು ಕಾಣಿಸ್ತಾ ಇದೆ. ಈಗ ಈ ಕಡೆ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಈ ರೂಮು ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಇಲ್ಲಿ ಹಾಲಲ್ಲಿ ಮಲ್ಕೊತಾನೆ ನನ್ನ ಮಗ. ಕಾವಿನಿಗೆ ರೂಮ್ ಬಿಟ್ಕೊಟ್ಟಿದ್ದಾನೆ. ಕಾವ್ಯ ರೂಮಲ್ಲಿ ಇರ್ತಾಳೆ ಓದ್ಕೊಂಡು ಬರ್ಕೊಂಡು. ಇವನು ಹಾಲಲ್ಲಿ ಮಲಗ್ತಾನೆ. ಯಾಕಂದರೆ ಇವನು ಸ್ವಲ್ಪ ಲೇಟು ಮಲಗೋದು, ಟಿ ವಿ ನೋಡ್ಕೊಂಡೆಲ್ಲ ಸ್ವಲ್ಪ ಲೇಟು ಮಲಗೋದು. ಹಂಗಾಗಿ ಹಾಲಲ್ಲಿ ಮಲಗ್ತಾನೆ. ಬೆಳಗ್ಗೆ ಸ್ವಲ್ಪ ಲೇಟೇ ಎದ್ದೋಳೋದು. ಯಾಕಂದರೆ ಲೇಟಾಗಿ ಮಲಗಿ ಲೇಟಾಗಿ ಎದ್ದೊಳ್ತಾನೆ. ಸ್ಕೂಲ್ ಬೇರೆ ಇಲ್ಲ, ಹಂಗಾಗಿ ಸ್ಕೂಲು ಸ್ಟಾರ್ಟ್ ಆಗಿಲ್ಲ ಇನ್ನು. ಈಗ ಗುಡಿಸಿದೆಲ್ಲ ಆಯಿತು. ಇವಾಗ ಒರೆಸ್ಕೊಂಬರ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಈ ರುಟೀನ್ ಹೇಗಿರುತ್ತೆ ಅಂದರೆ ಬೆಳಗ್ಗೆ 5:30ಗೆ ಎದ್ದರೆ ಒಂದು 9:30 10 ಗಂಟೆವರೆಗೂ ನನಗೆ ಇದೇ ಕೆಲಸ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.